Hi, hello everyone. Welcome back to my channel. I hope you all are doing good. So, let's start with the topic. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇನ್ ಶಾರ್ಟ್ ಆ್ಯಪಲ್ಲಿ ಈಸಿಯಾಗಿ ಹೆಂಗೆ ಎಡಿಟ್ ಮಾಡ್ಬೋದು ವಿದೌಟ್ ಮಚ್ ನಾಲೆಜ್ ವಿದೌಟ್ ಮಚ್ ಟೆಕ್ನಿಕಲ್ ನಾಲೆಜ್ ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಇನ್ ಶಾರ್ಟ್ ಆ್ಯಪ್ ಲೋಗೋ ಅಂತೂ ನಿಮಗೆ ಗೊತ್ತಿರ್ಬೋದು. ನಿಮ್ಮ ಗೂಗಲ್ ಪ್ಲೇಸ್ಟೋರಿಂದ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಯಾರಾದರೂ ಕಡೆ ನೀವು ಇದನ್ನು ತೊಗೋಬೋದು. ಬ್ಲೂಟೂತಿಂದ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಬಂದುಬಿಟ್ಟು ಫ್ರೀ ರಿಮೂವ್ ಅಂದರೆ ವಾಟರ್ ಮಾರ್ಕ್ ಇಲ್ಲದೇ ಇದನ್ನು ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ರಿಮೂವ್ ವಾಟರ್ ಮಾರ್ಕ್ ಅಂತ ತೋರಿಸುತ್ತೆ. ನಾನಿವಾಗ ಹೆಂಗೆ ಇಂಡಿಕೇಷನಲ್ಲಿ ಪಾಯಿಂಟ್ಔಟ್ ಮಾಡಿ ನಿಮಗೆ ಕರ್ಸರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಕೀಪ್ ಆನ್ ಗೋಯಿಂಗ್, ನಿಮಗೆ ಐಡಿಯಾ ಬರುತ್ತೆ. ಓಕೆ, ಇದು ಒಂಥರ ಫುಲ್ ಈಸಿಯಾಗಿ ನಾನು ಎಡಿಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇದರಲ್ಲಿ. ಅದರಲ್ಲಿ ವಾಟರ್ ಮಾರ್ಕ್ ರಿಮೂವ್ ಮಾಡುವಾಗ ನಿಮ್ಗೊಂದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಅದು ಅಡ್ವರ್ಟೈಸ್ಮೆಂಟ್ ನೋಡಬೇಕಾಗತ್ತೆ. ಸೊ ನೋಡಿ ಆದಮೇಲೆ ನಿಮ್ಮ ವಾಟರ್ ಮಾರ್ಕ್ ಈಸಿಯಾಗಿ ರಿಮೂವ್ ಆಗುತ್ತೆ. ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಫಾರ್ ಎಕ್ಸಾಂಪಲ್, ಡೋಂಟ್ ಮೈಂಡ್ ಮೀ, ಯಾವುದೋ ಒಂದು ರ್ಯಾಂಡಮ್ ವಿಡಿಯೋ ತೊಗೊಂಡಿದ್ದೀನಿ ನಾನು ನನ್ನ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮಗೆ ತೋರ್ಸೋಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಎಮೋಜೀಸ್ ಅಂತ ಆಪ್ಷನ್ ಬರುತ್ತೆ ಟೆಕ್ಸ್ಟಲ್ಲಿ, ಸ್ಟಿಕರ್ಸ್ ಅಂತ ಇರುತ್ತೆ, GIF ಅಂತ ಇರುತ್ತೆ. ಏನಾದರೂ ಇನ್ ಕೇಸ್ ಎಮೋಜೀಸ್ ಹಾಕಬೇಕು, ಟೆಕ್ಸ್ಟ್ ಬರಿಬೇಕು ಅಂದರೆ ನೀವು ಇಲ್ಲಿ ಯೂಸ್ ಮಾಡಿ ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಥ್ಯಾಂಕ್ ಯು ಅಂತ ಹಾಕಿದ್ದೀನಿ ನೋಡಿ. ಅದು ಹಂಗೆ ಇರುತ್ತೆ, ಅದೇ ಥರ ಇರುತ್ತೆ. ಜಸ್ಟ್ ಯು ಹ್ಯಾವ್ ಟು ಕ್ಲಿಕ್ ದ ಬಟನ್. ನಿಮಗೆ ಹೆಂಗೆ ನೀವು ಸ್ಕ್ರೀನ್ಗೆ ಹೋಗ್ತಾ ಇರ್ತೀರಾ ಹಂಗೆ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ನೋಡಿ ನಾನು ಟೆಕ್ಸ್ಟ್ ಏನೋ ಬರೀತಾ ಇದ್ದೀನಿ, ಥ್ಯಾಂಕ್ ಯು ಫಾರ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಅಂತ. ಇಲ್ಲಿ ಪ್ರಿಂಟ್ ಆಯಿತಾ? ಸೊ ದ್ಯಾಟ್ ಈಸ್ ಇನ್ ಬ್ಲ್ಯಾಕ್ ಕಲರ್. ಇಫ್ ಯು ವಾಂಟ್ ದ ಕಲರ್ ಟು ಬಿ ಚೇಂಜ್ಡ್, ನಿಮ್ಗೆ ಏನಾದರೂ ಕಲರ್ ಚೇಂಜ್ ಆಗಬೇಕಾಗಿತ್ತಂದರೆ ಇಲ್ಲಿ ಕಲರ್ ಕರ್ಸರ್ ಕಾಣ್ತಾ ಇದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಅದು ವೈಟ್ ಕಲರ್ ಆಯಿತು. ಸೊ ಈ ಥರ ನಿಮಗೆ ಇವಾಗ ನಾನು ಟೆಕ್ಸ್ಟ್ ಮಾಡೋದು ಅಥವಾ ಸ್ಟಿಕ್ಕರ್ ಎಮೋಜೀಸ್ ಹಾಕೋದು ಹೇಳ್ಕೊಟ್ಟೆ. ಗ್ಯಾಲರಿಯಿಂದ ಚೂಸ್ ಮಾಡಿಬಿಟ್ಟು ವಾಟರ್ ಮಾರ್ಕ್ ಹೆಂಗೆ ತೆಗಿಬೇಕು ಅಂತ ಐ ಶೋಡ್ ಯು. ದಿಸ್ ಇಸ್ ಜಸ್ಟ್ ಅ ರ್ಯಾಂಡಮ್ ವಿಡಿಯೋ. ಇದರಲ್ಲಿ ನೀವು ಇವಾಗ ನೋಡಿ, ನಿಮ್ಗೆ ಏನಾದರೂ ಇನ್ ಕೇಸ್ ಎಡಿಟ್ ಮಾಡೋದು ಅದು ಇಷ್ಟ ಇಲ್ಲ, ಇದು ಇಷ್ಟ ಇಲ್ಲ ಅಂದರೆ ಇದನ್ನು ವಾಪಸ್ ನೀವು ಡಿಲೀಟ್ ಮಾಡ್ಬೋದು. ಬ್ಲರ್ ಏನೋ ಒಂದು, ಇವಾಗ ನೋಡಿ ನಾನು ನನ್ನ ಫ್ಯಾಮ್ಲಿನ ಜೊತೆಗೆ ಹೋಗ್ತಾ ಇದ್ದೀನಿ, ಐ ಡೋಂಟ್ ವಾಂಟ್ ಟು ಶೋ ದ್ಯಾಟ್. ಅದನ್ನು ನೀವು ಇದನ್ನು ಬ್ಲರ್ ಮಾಡ್ಬೋದು. ಅದನ್ನು ನಿಮಗೆ ಪಿಕ್ಚರ್ ಅಥವಾ ವಿಡಿಯೋ ಎಡಿಟ್ ಮಾಡ್ಬೋದು. ಸೊ ಬ್ಲರ್ ಆಯಿತು, ಫ್ಲಿಪ್ ಆಯಿತು. ಇದರಲ್ಲಿ ತುಂಬ ಆಪ್ಷನ್ ಇರುತ್ತೆ. ಇವಾಗ ಕೆಲವೊಂದು ಪಾರ್ಟ್ ವಿಡಿಯೋದು ನಿಮ್ಗೆ ಬೇಡಾಗಿರುತ್ತೆ, ಅದನ್ನು ನೀವು ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಎಂಡ್ ಟು ಫಸ್ಟ್ ಒನ್ ಸ್ಪ್ಲಿಟ್ ಮಾಡಿಬಿಟ್ಟು ಡಿಲೀಟ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿನೇ ಡಿಲೀಟ್ ಮಾಡ್ಬೋದು. ಇದು ನೋಡಿ ಟ್ರಾನ್ಸಿಷನ್, ಕಲರ್ಸ್ ಚೇಂಜ್ ಮಾಡ್ತಾ ಇದ್ದೀನಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತಾ ಇದ್ದೀನಿ, ನಾನು ಕಲರ್ ಮಾಡ್ತಾ ಇದ್ದೀನಿ, ಡಾರ್ಕು, ಬ್ರೌನಿಷ್, ಮಡ್ಡಿ ಕಲರ್, ಈ ಥರ ಎಲ್ಲ ಕಲರ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನಾನು ಇನ್ನೊಂದು ಸತಿ ನನ್ನ ಗ್ಯಾಲರಿಗೆ ಬಂದೆ, ಬಿಕಾಸ್ ನಾನು ಇದನ್ನು PIP, ಐ ಡೋಂಟ್ ನೋ ಹೌ ಯು ಪೀಪಲ್ ಪ್ರೊನೌನ್ಸ್ ಇಟ್, ನಾನಂತೂ ಪೀಪ್ ಅಂತ ಪ್ರೊನೌನ್ಸ್ ಮಾಡ್ತೀನಿ. ಪೀಪ್ ಇದನ್ನು ಆಪ್ಷನ್ ಅಂತ ಇದೆ ಅಲ್ಲಿ. ಅದರಲ್ಲಿ ನೀವೇನು ಒಂದು ವಿಡಿಯೋ ಜೊತೆಗೆ ಇನ್ನೊಂದು ಏನಾದರೂ ಫೋಟೋ ಅಥವಾ ವಿಡಿಯೋ ನಿಮ್ಮ ಜೊತೆಗೇ ಅದ್ರ ಜೊತೆಗೆ ಒಂದು ವಿಡಿಯೋ ಜೊತೆ ಇನ್ನೊಂದು ವಿಡಿಯೋ ನಡಿಬೇಕು, ರನ್ ಆಗಬೇಕು ಅಂದರೆ ನೀವು ಸೈಡ್ ಸ್ಕ್ರೀನಲ್ಲಿ, ಇವಾಗ ನಾನು ಹೆಂಗೆ ವಿಡಿಯೋಲ್ಲಿ ಹಾಕಿದ್ದೀನಲ್ಲ ಆ ಥರ ಇನ್ನೊಂದು ಸೈಡ್ ಸ್ಕ್ರೀನಲ್ಲಿ ಕೂಡ ಪೀಪ್ ಅಂತ ಯೂಸ್ ಮಾಡಿಬಿಟ್ಟು ನೀವು ಇನ್ನೊಂದು ವಿಡಿಯೋ ಗ್ಯಾಲರಿಯಲ್ಲಿ ಚೂಸ್ ಮಾಡ್ಕೊಂಬಿಟ್ಟು ರನ್ ಮಾಡ್ಕೋಬೋದು. ಅದನ್ನು ನೀವು ಸೈಡಲ್ಲಿ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ನೋ ಬ್ರೋಕರ್ದು ಆ್ಯಪದ್ದು ಒಂದು ವಿಡಿಯೋ ತೊಗೊಂಬಂದೆ. ರ್ಯಾಂಡಮಾಗಿ ನಾನು ಏನೋ ಒಂದು ಗ್ಯಾಲರಿಯಲ್ಲಿರೋದು ಒಂದು ವಿಡಿಯೋ ತೊಗೊಂಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಇದನ್ನು ರನ್ ಮಾಡ್ಬೋದು. ಅದರಲ್ಲೂ ಕೂಡ ನೀವು ಎಡಿಟ್ ಮಾಡ್ಬೋದು, ಕ್ರಾಪ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು, ಏನಾದರೂ ಪೇಸ್ಟ್ ಮಾಡೋದಿದ್ದರೆ ಮಾಡ್ಬೋದು, ಅದಕ್ಕೆ ಸಪ್ರೇಟ್ ವಿಡಿಯೋ ಕೌಂಟ್ ಕೊಡ್ಬೋದು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಲೈಟ್ಸು, ಟ್ರಾನ್ಸಿಷನ್ಸು, ಫಿಲ್ಟರು ಎಲ್ಲನೂ ಮಾಡ್ಬೋದು. ಎಲ್ಲ ಆಪ್ಷನ್ಸ್ ಇವಾಗ ನೀವು ಜಸ್ಟ್ ಓಪನ್ ಮಾಡಿದರೆ ಆ್ಯಪು ಆರಾಮಾಗಿ ನೀವು ಆಪ್ಷನ್ಸನ್ನು ನೋಡ್ಕೋಬೋದು. ಇದೆಲ್ಲ ಬೇಸಿಕ್ ಆ್ಯಪು, ಬೇಸಿಕ್ ಆಪ್ಷನ್ಸು ನೀವು ಆರಾಮಾಗಿ ನೋಡಿಕೊಂಡು ಸ್ಪೀಡ್ ಕೂಡ ಮಾಡ್ಬೋದು, ಸ್ಲೋ ಮೋಷನ್ ಮಾಡ್ಬೋದು. ಸ್ಪೀಡ್ ಅಂತ ಬರುತ್ತೆ ಅಲ್ಲಿ, ಅದರಲ್ಲಿ ನೀವು 1 ಮಿನಿಟ್, 2 ಮಿನಿಟ್ ಅಥವಾ 0.65, 0.95 ಮಿನಿಟ್ಸ್ ಅಂತ ಇರುತ್ತೆ. ನೀವು ಜಸ್ಟ್ ಡ್ರ್ಯಾಗ್ ಇನ್ ಡ್ರ್ಯಾಗ್ ಔಟ್ ಮಾಡಿದ್ರೆ ನಿಮಗೆ ಸ್ಪೀಡ್ ಆಗಿದ್ದು ವಿಡಿಯೋ ಬೇಕಂದರೆ ಸ್ಪೀಡ್ ಆಗ್ಬೋದು, ಬೇಕಂದರೆ ಸ್ಲೋ ಆಗೋದು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ನೀವು ಅಲ್ಲೇ ಅಡ್ಜಸ್ಟ್ ಮಾಡಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಇದು ನೋಡಿ ನಾನು ಫಾಸ್ಟ್ ಮಾಡಿದೆ ವಿಡಿಯೋ, ಅದ್ರ ಜೊತೆಗೆ ಪೀಪ್ ಇಟ್ಟೆ, ಸೈಡಿಗೆ ಏನಾದರೂ ನಮ್ಗೆ ಇನ್ಫಾರ್ಮೇಷನ್ ಕೊಡೋದಿದೆ, ಈ ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋ ರನ್ ಮಾಡಬೇಕಾಗಿದೆ ಒಂದೇ ಕರ್ಸರಲ್ಲಿ, ಆವಾಗ ನೀವು ಇದನ್ನು ಸ್ಪೀಡು ಮತ್ತು ಪೀಪ್ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳಬೇಕಂತಂದರೆ ಆ್ಯಕ್ಚುಲಿ ಲಾಂಗ್ ವಿಡಿಯೋಗೆ ಯೂಟ್ಯೂಬಲ್ಲಿ 16.9
ಗ್ರಾಫಿಕ್ಸ್ ಯೂಸ್ ಮಾಡ್ಕೋಬೇಕು. ಶಾರ್ಟ್ ವಿಡಿಯೋಗೆ 9:16 ರೇಷಿಯೋ ಯೂಸ್ ಮಾಡ್ಕೋಬೇಕು. ಸೊ ಫಸ್ಟ್ ನೀವು ಕ್ಯಾನ್ವಾ ಅಂತ ಇಲ್ಲಿ ಬರುತ್ತೆ ಇನ್ ಶಾರ್ಟಲ್ಲಿ, ಅದನ್ನು ನೀವು ಚೂಸ್ ಮಾಡಿದ್ರೆ ನಿಮ್ಮ ಫೋಟೋಸ್ ವಿಡಿಯೋಸ್ ನಿಮ್ಮ ಗ್ಯಾಲರಿಯಿಂದ ತೊಗೊಂಡ್ಬಿಟ್ಟು ನೀವು ಯಾವ ಸೆಟ್ಟಿಂಗ್ಸ್ ಯಾವ ಸೈಜಲ್ಲಿ ಬೇಕು ಅದನ್ನು ಕೂಡ ಇಲ್ಲಿ ಸೆಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ನೋಡಿ, ಇವಾಗ ನಮಗೆ ಟ್ರಾನ್ಸಿಷನಲ್ಲಿ ಆಗಲಿ ಬಾರ್ಡರಲ್ಲಾಗಲಿ ರೆಡ್ ಕಲರ್ ಬಾರ್ಡರ್ ಬೇಕಾಗಿದೆ, ಬ್ಲ್ಯಾಕ್ ಕಲರ್ ಬಾರ್ಡರ್ ಬೇಕಾಗಿದೆ, ಅದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಅದ್ರ ಜೊತೆಗೆ ರೌಂಡ್ ಶೇಪ್ ಬೇಕಾಗಿದೆ, ಸ್ಕ್ವೇರ್ ಶೇಪ್ ಬೇಕಾಗಿದೆ, ಅದನ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ರಿವರ್ಸ್ ಮಾಡ್ಬೋದು, ಡುಪ್ಲಿಕೇಟ್ ಮಾಡ್ಬೋದು. ಇದ್ದಿದ್ದ ವಿಡಿಯೋನೇ ನೀವು 2-3 ಟೈಮ್ಸ್ ಪೋಸ್ಟ್ ಮಾಡಿ ಹಾಕ್ತೀರಾ ಅದೇ ಸೇಮ್ ವಿಡಿಯೋ ಶೂಟಿಂಗಲ್ಲಿ ಅಂದರೆ ಅದನ್ನು ಕೂಡ ನೀವು ಡುಪ್ಲಿಕೇಟ್ ಅಂತ ಕರ್ಸರ್ ಇಟ್ಕೊಂಡು ಹೋದರೆ ಅದು ತುಂಬ ಸತಿ ರಿಪೀಟ್ ಆಗುತ್ತೆ. ಎಲ್ಲ ಆದಮೇಲೆ ನೀವು ಇಲ್ಲಿ ವಿಡಿಯೋಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಬರುತ್ತೆ ಇನ್ ಶಾರ್ಟಲ್ಲಿ. ಎಕ್ಸ್ಪೋರ್ಟ್ ಅಂತ ಪ್ರೆಸ್ ಮಾಡಿದಾಗ ಅದು ನಿಮಗೆ ರೆಸಲ್ಯೂಷನ್ ತೋರಿಸುತ್ತೆ. 720 MBPS ರೆಸಲ್ಯೂಷನ್ ಅಥವಾ 1000 MBPS ರೆಸಲ್ಯೂಷನಲ್ಲಿ ನೀವು ಇದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಎಕ್ಸ್ಪೋರ್ಟ್ ಮಾಡಿದಾಗ ಕೂಡ ನಿಮಗೆ ಅಲ್ಲಿ ಒಂದು ಆ್ಯಡ್ ಬರುತ್ತೆ, ಅದು ಆ್ಯಡ್ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಅದು ಮುಗಿಯುತ್ತೆ. ಥ್ಯಾಂಕ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ಮೈ ವಿಡಿಯೋ.